ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಪಿ ಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆ 22ನೇ ಕಂತಿನ ಹಾಗೆ 21ನೇ ಕಂತಿನ ಕೂಡ ಎರಡೂ ಕೂಡ ಕಳೆದ ತಿಂಗಳು ಬಿಡುಗಡೆ ಆಗಲಿಲ್ಲ. ಕಳೆದ 2 ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆ 2 ಕಂತುಗಳು 21 ಮತ್ತು 22ನೇ ಕಂತುಗಳು ಪೆಂಡಿಂಗ್ ಉಳ್ಕೊಂಡಿದ್ದ ಸರ್ಕಾರದಿಂದ 23ನೇ ಕಂತು ಈ ತಿಂಗಳು ಬಿಡುಗಡೆ ಆಗಬೇಕು. ಆಲ್ರೆಡಿ ಈ ತಿಂಗಳು ಸ್ಟಾರ್ಟ್ ಆಗಿದೆ 1ನೇ ತಾರೀಕು. ಮತ್ತು ಯಾವಾಗ ಬಿಡುಗಡೆ ಆಗುತ್ತೆ, ತಿಂಗಳು ಕೊನೆಯಲ್ಲಾದರೂ 21, 22ನೇ ಕಂತಿನ ಎರಡೂ ಸೇರಿ 2,000 ಪ್ಲಸ್ 2,000 ಒಟ್ಟಿಗೆ 4,000 ಹಣ ಬಿಡುಗಡೆ ಆಗುತ್ತೇನೋ ಅಂತ ಎಲ್ಲ ಗೃಹಲಕ್ಷ್ಮಿಯರು ವೆಯ್ಟ್ ಮಾಡಿದ್ರು ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗಲೇ ಇಲ್ಲ. ಯಾಕೆ ಈ ಥರ ಸರ್ಕಾರದವರು ಪೆಂಡಿಂಗ್ ಉಳಿಸ್ಕೊಂಡಿದ್ದಾರೆ? ಸರ್ಕಾರದಲ್ಲಿ ಹಣ ಇಡವ ಅಥವಾ ಬೇರೆ ಏನಾದರೂ ಪ್ರಾಬ್ಲಮ್ ಆಗಿದೆ ಸರ್ಕಾರದಿಂದ? ಈ ತಿಂಗಳಾದರೂ ಹಣ ಬರುತ್ತೋ ಬರೋದಿಲ್ವೋ ಅನ್ನೋದೇ ದೊಡ್ಡ ತಲೆನೋವಾಗಿದೆ ಅಂತ ಹೇಳ್ಬೋದು ಗೃಹಲಕ್ಷ್ಮಿಯರಿಗೆ. 2 ತಿಂಗಳಿಂದ ಯಾವುದೇ ರೀತಿ ಗೃಹಲಕ್ಷ್ಮಿಯ ಹಣ ಬಿಡುಗಡೆ ಆಗಿಲ್ಲ, ಜಮಾ ಆಗಿಲ್ಲ. ಆದ್ದರಿಂದ ಎಲ್ರಿಗೂ ಒಂದು ಡೌಟ್ ಇದೆ, ಈ ವಾರ ಆದರೂ ಬರುತ್ತೋ ಬರೋದಿಲ್ವೋ, ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಹಣ. ನಾನು ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ 21, 22ನೇ ಕಂತಿನ ಯಾವಾಗ ಬಿಡುಗಡೆ ಆಗೋದನ್ನು ಮಾಹಿತಿ ಕೊಡ್ತೀನಿ. ಯಾರೆಲ್ಲ ಈ ಮಾಹಿತಿನ ತಿಳ್ಕೊಬೇಕು ಅಂದಿದ್ದೀರೋ ಅಪ್ಡೇಟ್ನ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ವೀಡಿಯೋನ ಸ್ಟಾರ್ಟಿಂಗ್ ಎಂಡಿಂದಾಗ ಮಧ್ಯೆ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ, ಕೊನೆ ತನಕ ನೋಡಿ. ಮತ್ತು ವೀಡಿಯೋ ಒಂದು ಲೈಕ್ ಬಟನ್ ಕ್ಲಿಕ್ ಮಾಡಿ ಲೈಕ್ ಕೊಡಿ. ಫ್ರೆಂಡ್ಸ್, ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಬಿಗಿನ್ ದ ವಿಡಿಯೋ. ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆ 22ನೇ ಕಂತು ಹಾಗೆ 21ನೇ ಕಂತಿನ ಯಾವಾಗ ಬಿಡುಗಡೆ ಆಗ್ತಿದೆ? 2 ತಿಂಗಳು ಏನಕ್ಕೆ ಪೆಂಡಿಂಗ್ ಇಟ್ಟಿದ್ದು ಅಂದರೆ ಸರ್ಕಾರದಲ್ಲಿ ಸ್ವಲ್ಪ ಹಣಕಾಸಿನ ತೊಂದರೆ ಆಗಿದ್ದರಿಂದ 21ನೇ ಕಂತು 22ನೇ ಕಂತು ಯಾವ ಗೃಹಲಕ್ಷ್ಮಿಗೂ ಕೂಡ ಬಿಡುಗಡೆ ಆಗಲಿಲ್ಲ. ಯಾವ ಜಿಲ್ಲೆಯವ್ರಿಗೂ ಕೂಡ ಈ ಒಂದು ಅಮೌಂಟ್ 2,000 ಪ್ಲಸ್ 2,000 4,000 ಯಾರಿಗೂ ಕೂಡ ಸ್ಯಾಂಕ್ಷನ್ ಆಗಿದೆ. ಮತ್ತು ಯಾವಾಗ ಬಿಡುಗಡೆ ಆಗ್ತಾಯಿದೆ ಅಂತ ನೋಡಿದ್ರೆ, ಇವತ್ತು 2ನೇ ತಾರೀಕು ಶನಿವಾರ ಸಂಜೆ 5:30 ನಂತರ ಗೃಹಲಕ್ಷ್ಮಿ ಯೋಜನೆ 21ನೇ ಕಂತು ಹಾಗೆಯೇ 22ನೇ ಕಂತು 2,000 ಪ್ಲಸ್ 2,000 ಒಟ್ಟಿಗೆ 4,000 ಬಿಡುಗಡೆ ಮಾಡಬೇಕು ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಬಿಡುಗಡೆ ಮಾಡಿಕೊಡ್ತಿದ್ದಾರೆ. ಕಳೆದ 2 ತಿಂಗಳು ಬಿಡದೇ ಇರೋ ಕಾರಣ ಇವತ್ತು ಬಿಡುಗಡೆ ಮಾಡಿಕೊಡ್ತೀನಿ ಅಂತ ಒಂದು ಬಿಗ್ ಅಪ್ಡೇಟ್ನ ಕೊಡ್ತಿದ್ದಾರೆ. ಇದೊಂದು ಸಿಹಿ ಸುದ್ದಿ ಎಲ್ಲ ಗೃಹಲಕ್ಷ್ಮಿಯರಿಗೂ. ಮತ್ತು 23ನೇ ಕಂತು ಯಾವಾಗ ಬಿಡುಗಡೆ ಆಗುತ್ತೆ ಅಂದರೆ 21, 22ನೇ ಕಂತು ಕಂಪ್ಲೀಟಾಗಿ ಎಲ್ಲರಿಗೂ ಜಮಾ ಆಗಿ ತಮ್ಮ ಕೈ ಸೇರಿದ ಮೇಲೆ 23ನೇ ಕಂತು ಈ ತಿಂಗಳ 2ನೇ ವಾರ ಬಿಡುಗಡೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಈ ವಾರ ಗೃಹಲಕ್ಷ್ಮಿ ಯೋಜನೆ 2 ಕಂತುಗಳು ಕಂಪ್ಲೀಟಾಗಿ ಜಮಾ ಆದ ನಂತರ ಎಲ್ರಿಗೂ ಕೂಡ 23ನೇ ಕಂತು 2,000 ಜಮಾ ಮಾಡಿಕೊಡ್ತೀನಿ ಅಂತ ಒಂದು ಅಪ್ಡೇಟ್ನ ಕೊಡ್ತಿದ್ದಾರೆ. ಮತ್ತು ಎಲ್ಲ 5:30 ನಂತರ, ಇವತ್ತು ಸಂಜೆ 5:30 ನಂತರ ತಮ್ಮ ಬ್ಯಾಂಕ್ ಖಾತೆಗಳನ್ನ ಚೆಕ್ ಮಾಡಿಕೊಡಿ. ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತಿನ ಹಾಗೆ 22ನೇ ಕಂತಿನ ಎರಡು ಒಟ್ಟಿಗೆ ಜಮಾ ಆಗಿರುತ್ತೆ 4,000 ರೂಪಾಯಿ ಹಣ. ಮತ್ತು ಇದೇ ಥರ ಬಿಗ್ ಅಪ್ಡೇಟ್ಸ್ಗಳಿಗೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನಾನು ನಿಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.